ಮತ್ತೆ ಇನ್ನೊಂದು ಕೋರ್ಸ್ ಅನೌನ್ಸ್ ಮಾಡಿದೀವಿ ನಾವು, ಆರ್ಟ್ ಎನರ್ಜಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ. ಸಾಕಷ್ಟು ಜನ ಸರ್ ಆರ್ಟ್ ಅಂದ್ರೆ ಹೃದಯ ರಿಲೇಟೆಡ್ ಅಷ್ಟೇ ಹೇಳ್ತೀರಾ? ಹೃದಯ ರಿಲೇಟೆಡ್ ಅಂದ್ರೆ ಇಲ್ಲಿ ಲಿವರು, ಗಾಲ್ವಾಡ್ರು ಹೇಳ್ತೀವಿ. ಅಂದ್ರೆ ದಮ್ಮು, ಆಯಾಸ, ಕೆಮ್ಮು ಬರ್ತಾ ಇರುತ್ತೆ ಅಲ್ವಾ? ಲಿವರ್ ಎನರ್ಜಿ ಹಾರ್ಟಿಗೆ ಹೋಗಿಲ್ಲಪ್ಪ ಅಂದ್ರೆ ನಿಮ್ಗೆ ಹಾರ್ಟ್ ಬ್ಲಾಕೇಜ್ ಆಗೋದು, ಹೃದಯ ರಿಲೇಟೆಡ್ ಎದೆ ನೋವ್ಕೊಂಡ್ ಬರೋದು, ಮೆಟ್ಲೇರಿದ್ರೆ ಆಯಾಸ ಆಗೋದು, ದಮ್ಮು ಬರೋದು, ಅಥವಾ ಪಂಪಿಂಗ್ ರೇಟ್ ಕಡಿಮೆ ಆಗೋದು, ಇಸಿಜಿ ಅಲ್ಲಿ ವೇರಿಯೇಷನ್ ಆಗೋದು, ಚೆಸ್ಟ್ ಪೇನ್ ಬರೋದು, ಚೆಸ್ಟ್ ಹೆವಿನೆಸ್ ಆಗೋದು, ಮತ್ತೆ ಈ ಭಾಗದಲ್ಲಿ ಜೋಮ್ ಬರೋದು ನಿಮ್ಮ ಹೃದಯದ ರಿಲೇಟೆಡ್, ಮತ್ತೆ ಒಂದಿಷ್ಟು ವಾಯು ತತ್ವದ ರಿಲೇಟೆಡ್ ಇಲ್ಲಿ ಸಾಲ್ವ್ ಆಗುತ್ತೆ. ಕಲರ್ ಥೆರಪಿ ಹೇಳ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಿಮ್ಗೆ ಲಿವರ್ ಎನರ್ಜಿ ಅಂದ್ರೆ ಏನು, ಲಿವರ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗೆ, ಲಿವರ್ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ನಿಮ್ ಹಾರ್ಟ್ ರಿಲೇಟೆಡ್ ಅಷ್ಟೇ ಅಲ್ಲ, ನಿಮ್ಮ ಯುರಿನೇಷನ್ ರಿಲೇಟೆಡ್, ನಿಮ್ಮ ನೀ ಪೇನ್ ರಿಲೇಟೆಡ್, ಸರ್ವೈಕಲ್, ಬ್ಯಾಕ್ ಪೇನ್, ಹೆಡ್ ಏಕ್ ವಾಸಿ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಎಲ್ಲಿ ಹೇಳ್ತೀವಿ, ಇಂಪಾರ್ಟೆನ್ಸ್ ಇಲ್ಲಿ ಏನ್ ಕೊಡ್ತೀವಪ್ಪ ಅಂದ್ರೆ ನಿಮ್ಮ ಹೃದಯಕ್ಕೆ. ನಿಮ್ಮ ಹೃದಯವನ್ನ ಸರಿಯಾಗಿ ಇಟ್ಕೋಬೇಕು ಅಂದ್ರೆ ಮರ್ಮ ಥೆರಪಿಯಲ್ಲಿ ಏನ್ ಮಾಡ್ಬೋದು? ಮರ್ಮ ಥೆರಪಿಯಲ್ಲಿ ಯಕೃತ ಮರ್ಮ ಇದೆ, ವಾಕ್ರಿ ಮರ್ಮ ಅಂತಿದೆ, ಮತ್ತೆ ಪೂಯಿಗಾಯಿ ಮರ್ಮ ಅಂತಿದೆ, ಮತ್ತೆ ಹೃದ್ ಮರ್ಮ ಅಥವಾ ಹೃದ್ ಮರ್ಮ ಅಂತ ಹೇಳ್ತೀವಿ. ಹೃದ್ 1, ಹೃದ್ 2, ಹೃದ್ 3, ಹೃದ್ 4 ಅಂತ ಬರುತ್ತೆ. ಒಂದೊಂದು ಮರ್ಮ ಕೂಡ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನಿಮ್ಮ ಹೃದಯದ ಕಾಯಿಲೆಗೆ. ಸಾಕಷ್ಟು ಜನಕ್ಕೆ ಚೆಸ್ಟ್ ಪೇನ್ ಬರ್ತಾ ಇರುತ್ತೆ. ಚೆಸ್ಟ್ ಪೇನ್ ಬಂದಾಗ ನೀವು ಟೆಸ್ಟ್ ಮಾಡ್ಸಂತೀರಾ, ಹೌದಲ್ವಾ? ಮಾಡಿದಾಗ ನಾರ್ಮಲ್ ಇರುತ್ತೆ. ನಾರ್ಮಲ್ ಇದೆ ಅಂತ ಬಿಟ್ಬಿಡ್ತೀರಾ. ನಾಳೆ 2 ತಿಂಗಳು, 3 ತಿಂಗಳು, 4 ತಿಂಗಳಿಗೆ ಮತ್ತೆ ಅಬ್‌ನಾರ್ಮಲ್ ಬರುತ್ತೆ. ಇನ್ನೊಂದ್ಸಲ ಎದೆ ನೋವು ಬಂದಾಗ. ನಿಮಗೆ ಜಸ್ಟ್ ಎದೆ ನೋವು ಬಂದಿದೆ, ನಿಮ್ಮ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆಯಪ್ಪ ಅಂದ್ರೆ ನಿಮ್ಮ ಎನರ್ಜಿ ಇಂಬ್ಯಾಲೆನ್ಸ್. ಆ ಎನರ್ಜಿ ಇಂಬ್ಯಾಲೆನ್ಸ್ ಅನ್ನ ನಿಮ್ಮ ಪಲ್ಸ್ ಅಲ್ಲೇ ತಿಳ್ಕೊಬಹುದು. ಈ ಪಲ್ಸ್ ಅನ್ನು ಕೂಡ ಹೇಳ್ಕೊಡ್ತೀವಿ. ನಿಮ್ಮ ಹೃದಯದಲ್ಲಿ ಸಮಸ್ಯೆ ಆಗಿತ್ತು, ನಿಮ್ಮ ಎದೆಯಲ್ಲಿ ಸಮಸ್ಯೆ ಆಗಿತ್ತು, ಕಫ ಹೊರಗಡೆ ಬರ್ತಾ ಇಲ್ಲ, ದಮ್ ಬರ್ತಾ ಇದೆ, ಆಯಾಸ ಆಗ್ತಾ ಇದೆ, ಹೃದಯದ ರಿಲೇಟೆಡ್ ನಿಮಗೆ ತೊಂದರೆ ಇತ್ತಂದ್ರೆ ಪಲ್ಸೇಷನ್ ಹೇಗಿರುತ್ತೆ ಮತ್ತೆ ಚೆಕ್ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಹೇಗೆ, ಆಫರ್ ಓನ್ಲಿ ಫಾರ್ ದ ಟುಡೇ, ಇವತ್ತಿನವರೆಗೂ ಕೊಡ್ತೀವಿ. ಇವತ್ತು 4 ಗಂಟೆ ಒಳಗಡೆ ನೀವು ಯಾರು ಪೇ ಮಾಡಿಲ್ಲ ಲಿಂಕ್ ಅಲ್ಲಿ ಪೇ ಮಾಡಿ ನಮಗೆ ಸ್ಕ್ರೀನ್ ಶಾಟ್ ಕೊಡಿ, ಆಡ್ ಮಾಡ್ತೀವಿ. ಈ ತರಗತಿ ಮುಂದೆ ಬರುವ ಗುರುವಾರ, ಇವತ್ತು ಸೋಮವಾರ ಅಲ್ವಾ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ 7:30 ಇರುತ್ತೆ. ಇವತ್ತು ಕೊನೆ, ಯಾಕಂದ್ರೆ ನಮಗೆ ನಮಗೆ ಗುರುವಾರ ದಿನ ಪೇಮೆಂಟ್ ಮಾಡಿದ್ರೆ ಆಡ್ ಮಾಡಕ್ ಕಷ್ಟ ಆಗಿಬಿಡುತ್ತೆ ಆಡ್ ಮಾಡಕ್ಕೆ. ಹಾಗಾಗಿ ಆಫರ್ ಓನ್ಲಿ ಫಾರ್ ದ ಟುಡೇ, ಇವತ್ತು 4 ಗಂಟೆ ಒಳಗಡೆ ಇರುತ್ತೆ. ಪೇ ಮಾಡಿ ಜಸ್ಟ್ 99. ಎಷ್ಟು ತರಗತಿ ಇರುತ್ತೆ ಅಂತ ಕೇಳ್ಬೇಡಿ, ಅದನ್ನ ಕಂಪ್ಲೀಟ್ ಆಗಿ 7ವರೆಗೆ ಹೇಳ್ಕೊಡ್ತೀವಿ. ನಮಗೆ ತೃಪ್ತಿ ಆಗುವವರೆಗೂ ಹೇಳ್ಕೊಡ್ಬೇಕಾಗತ್ತೆ. ಇಲ್ಲಿ ನಾವು ಯಾವುದೇ ಕೋರ್ಸಿಗೆ ನಂಬರ್ ಆಫ್ ಕೋರ್ಸಸ್ ಅಂತ ಹೇಳಲ್ಲ. ನೋಡಿ, ಇವಾಗ ನಮ್ಗೆ ಏನು ಪಂಚಭೂತಗಳ ತರಗತಿ ನಡೀತಾ ಇದೆ, ಹೌದಲ್ವಾ? ಪಂಚಭೂತಗಳು ಮತ್ತು ಮರ್ಮ ತರಗತಿ, ಅಲ್ಲಿ ಯಾವ್ದು ನಾವು ಡೇ ಟು ಟೈಮ್ ಹೇಳಲ್ಲ. ಎಷ್ಟು ಜನ ಹೋಗುತ್ತೆ ಗೊತ್ತಿಲ್ಲ. ಇದೇ ತರ ಇದು 99 ಕೋರ್ಸ್. ಅಮೌಂಟ್ ಚಿಕ್ಕದಾಗಿದ್ರು ಕೂಡ ಬೆಸ್ಟ್ ಆಗಿ ಹೇಳ್ಕೊಡ್ತೀವಿ. ಕಲಿತಾ ಬನ್ನಿ. ನಿಮ್ಮ ಹೃದಯದ ರಿಲೇಟೆಡ್, ಎದೆ ನೋವು ರಿಲೇಟೆಡ್, ದಮ್ಮು, ಆಯಾಸ ಇವೆಲ್ಲವೂ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಚೆಸ್ಟ್ ಹೆವಿನೆಸ್ ಆಗೋದು, ಪೇನ್ ಬರೋದು, ಸೋ ಕಾಲ್ಡ್ ನಿಮ್ಮ ಹೃದಯದ ರಿಲೇಟೆಡ್ ಕಾಯಿಲೆ ಇರ್ತಾವಲ್ವಾ, ಇದನ್ನ ನೀವು ಮರ್ಮ ಥೆರಪಿ ಮಾಡಿ, ಅಕ್ಯುಪ್ರೆಷರ್ ಮಾಡಿ ವಾಸಿ ಮಾಡ್ಕೋಬಹುದು. ಡೀಟೇಲ್ ಆಗಿ ಇರುತ್ತೆ. ವಿತ್ ಇಮೇಜ್ ಅನ್ನ ತೋರಿಸ್ತೀವಿ, ಹೆಂಗೆ ಪ್ರೆಸ್ ಮಾಡೋದಂತ ತೋರಿಸ್ತೀವಿ, ಯಾವಾಗ ಪ್ರೆಸ್ ಮಾಡ್ಬೇಕು ಹೇಳ್ತೀವಿ, ಪಲ್ಸೇಷನ್ ಹೇಗಿದ್ದಾಗ ಯಾವ ಮರ್ಮ ಮಾಡ್ಬೇಕು, ಯಾವ ಕಲರ್ ಹಾಕ್ಬೇಕು ಅನ್ನೋದನ್ನ ಹೇಳ್ತೀವಿ. ಕಲಿತಾ ಬನ್ನಿ. ಈ ಗುರುವಾರ ದಿನ ತರಗತಿ ಇರುತ್ತೆ, ಪೇಡ್ ತರಗತಿ ಇರುತ್ತೆ. ಗುರುವಾರ ಮತ್ತು ಶುಕ್ರವಾರ ಮರ್ಮ ತರಗತಿಯಲ್ಲಿನೇ ಮರ್ಮ, ಹೃದಯದ ಕಾಯಿಲೆಗಳಿಗೆ ವಾಸಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ. ಸರಿನಾ?